ಕೇಳುವರು ಯಾರೆಲ್ಲ. ಜನ ನೆರದಿತ್ತು ಜಲ ಉಳ್ಳ ಪ್ಯಾಟಿ ದೀಪ ಹಚ್ಚಿದ ಊರೆಲ್ಲ. 700 ಜನ ನೆರದಿತ್ತು ಜಲ ಉಳ್ಳ ಪ್ಯಾಟಿ ದೀಪ ಹಚ್ಚಿದ ಊರೆಲ್ಲ. ಮೆಣಸಿಕಾಯಿ ಕಚ್ಚಿದರ ಖಾರೆಲ್ಲ ಕಣ್ಮುಚ್ಚಿಗೆ ಆಟ ಹೋಗ್ಲಿಕ್ಕ ದಾರೆಲ್ಲ. ಹೆಣ ತಂದಾಳ ಈಕಿಯ ಹಣಿ ಹಣಿ ಬಡ್ಕೊಂಡ್ರ ಹೋಗಿಲಾಕ ಗಿಡ ಆದ ಬುಡದಾಗ ಬೇರಿಲ್ಲ ಗಡಬಡ ಮಾಡಿ ಹುಡುಕಿ ತೋರಿಲ್ಲ. ಹಿಡದರ ಹಿಡಿಯದಿದ್ರ ಕಿತ್ತಿ ಬಡಿ ನಮ್ಮ ಮ್ಯಾಲ ಜೋರಿಲ್ಲ. ಹಿಡಿಯದಿದ್ರ ಕಿತ್ತಿ ಬಡಿ ನಮ್ಮ ಮ್ಯಾಲ ಜೋರಿಲ್ಲ. ನಾವು ಏನ್ ಹೇಳಿದ್ದೇವ ಹೆಣ್ಮಗಳಿಗೆ ನಾಯಿ ಸಂತಿ ಮಾಡ್ದಂಗ ಆಗಬಾರ್ದು ಅಂತ ಹೇಳಿ ತಂಗಿ ನಿನಗೆ ನಾಯಿ ಅಂದಿಲ್ಲ. ಆ ಮಾಲಕೇನು ಸಾಕಿದ್ನಲ್ಲ ಅದು ಬ್ಯಾಡಲಕ್ಕ ಸುಮ್ಮನೆ ಹೋಯ್ತು. ಮಾಲಕನ ಕೂಡ ಹೋಗಿ ಹಿಂಗಾಗ್ಯದ. ನೀ ಮೆಣಸಿನಕಾಯಿ ತರ್ಲಾಕ ಒಂದು 200 ರೂಪಾಯಿ ನಿನ್ನ ಪಾಕೆಟ್ದಾಗ ಇಟ್ಕೊಂಡು ಬಂಗಾರ ಅಂಗಡಿ ಮುಂದೆ ನಿತ್ರ ಈ ಸದ್ 1 ಲಕ್ಷಕ್ಕೆ ಒಂದು ತೊಲಿ ಆಗ್ಯದ ಬಂಗಾರ. ಅದು ಹಂಗ ಆಗುದಿಲ್ಲ ಅಂತ ನಿನಗೆ ಹೇಳಿನಿ. ಅದು ಏನ್ ತಂದು ಹೋಗಿಸಳಿ ಅದ್ರೊಳಗೆ ದ್ರೋಣಾಚಾರಿ ತಂದು ಹೋಗಿಸಳು ತಂಗಿ. ದ್ರೋಣಾಚಾರಿ ಇರ್ಲಿ ಅವ ದ್ರೋಣಾಚಾರಿ ಮುತ್ಯ ಮೊಮ್ಮಗ ಇರಲಕ್ಕ ದುಷ್ಟರ ಸಂಘ ಕಟ್ಟಿದ್ರೆ ಅದ್ರ ಪ್ರಾಯಶ್ಚಿತ್ತ ಆಗಲೇಬೇಕು. ನೀ ತಿಳ್ಕೊಂಡು ಎಲ್ಲಿದ್ದಾರೆ ಅವ್ರಿಗೆ ಗಂಡಸರಿಗೆ ತಂದು ಹೋಲಿಸ್ಬೇಡ. ಕೆಟ್ಟ ಗುಣಗಳು ಕೆಟ್ಟ ಕೃತಿ ಕೆಟ್ಟ ನತಿ ನಡಿ ಯಾರ ಬಲ್ಯವ ಅವರೆಲ್ಲ ಅಳಗಲಾಗವ್ರೆ. ಎಲ್ಲರ ಒಳ್ಳೆ ರೂಪದಿಂದ ನಡ್ಕೊಂಡವರು ಸತ್ಯವಾದಿಗಳು ಎಲ್ಲರೇ ಮುಕ್ಕಾಗಿದ್ರೆ ಅಂದ್ರೆ ನನಗೆ ಹೇಳು, ನಿನಗೆ ಶರಣ ಮಾಡ್ತೀನಿ ಆ ಸಭಾದಾಗ. ಎಲ್ಲಿದ್ದಾರೆ ತಂದು ಎಮ್ಮಿ ಕರ ತಂದು ಆಕಳಿಗೆ ಹಚ್ಚೋದು, ಆಕಳ ಕರ ತಂದು ಎಮ್ಮಿಗೆ ಹಚ್ಚೋದು ಮಾಡ್ಲಕ್ಕೆ ಹೋಗ್ಬೇಡ ಹುಚ್ಚಿಗಪ್ಲೆ. ಅದಕ್ಕೆ ಹಂಗೆ ಮಾಡ್ಲಕ್ಕೆ ಹೋಗ್ಬೇಡ. ಅದಕ್ಕೆ ಅಶ್ವತ್ಥಾಮ ಕುಂಜ ಹತೋ ಹತೋ ಅಂತ ಹೇಳಿ ಮತ್ತು ಕೈಲಾಸದ ಆನೆ ಸತ್ತಿದ್ದು ಖರೇನೆ. ಮತ್ತು ಕೃಷ್ಣ ಪರಮಾತ್ಮನು ಬ್ಯಾಡನ ಕೈಯಾಗ ಸತ್ನಲ್ಲ ಬಾಣ ಬಡ್ಕೊಂಡಂದಿ ಉತ್ಸವ ಹಿಂಗಂದು ಲತ್ತಿ ತಿಂದೀನಿ ಯಾರ ಕೈಗಾರಿ ಸಿಕ್ಕು ಹಂಗೆ ಮಾತಾಡ್ಲಕ್ಕೆ ಹೋಗ್ಬೇಡ. ಗುರುತಿಲ್ರಿ ಸ್ವತಃ ಭಗವದ್ಗೀತಾ ನಮ್ಮ ಹಿಂದೂ ಧರ್ಮದ ಧರ್ಮ ಗ್ರಂಥದು. ಅದಕ್ಕೆ ತ್ರಿಕಾಂಡ ವೇದನು ಅಂತಾರ, ಭಾಗವದ್ಗೀತನು ಅಂತಾರ. ಇಡೀ ಒಂದು 18ನೇ ಭಾಗವದ್ಗೀತದಲ್ಲಿ ಶ್ರೀಕೃಷ್ಣ ದೇವರು ತನ್ನ ಕವಿತೆಯನಾದ ಅರ್ಜುನನಿಗೆ ಅದೇ ಬೋಧ ಮಾಡ್ಯಾನ. ಏನ್ ಹೇಳ್ತಾನೆ ಕೃಷ್ಣ ಭಾಗವದ್ಗೀತೆಯಲ್ಲಿ? ಯಥಾ ಯಥಾಯ ಧರ್ಮಸ್ಯ ಯಥಾ ಯಥಾಯ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುಸ್ತೇನ ಮಾಂ ತದಾತ್ಮನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವ್ಯಾಮಿ ವಿಗೆ ವಿಗೆ ಅಂತಾನೆ ಕೃಷ್ಣ. ಏನೋ ಅರ್ಜುನ, ಆವ ಕಾಲಕ್ಕೆ ಧರ್ಮವು ಗ್ಲಾನಿಯಾಗಿ ಅಧೋಗತಿಗೆ ಹೊಂದುತ್ತಾ ಇದೆಯೋ ಆವ ಕಾಲಕ್ಕೆ ದುಷ್ಟರ ಮರ್ದನ ಮಾಡೋಗೋಸ್ಕರ ಶ್ರೇಷ್ಠರ ಪರಿಪಾಲನೆ ಮಾಡೋಗೋಸ್ಕರ ನಾ ವಿಗಿಗಳಲ್ಲಿ ಬರ್ತೀನಿ ಅಂತ ಹೇಳ್ಯಾನ. ಅವನು ಮರಣ ಅಲ್ಲ, ಅದು ಎಲ್ಲಿದೆ ತಂದು ಎಲ್ಲಾರು ಹೋಗಿಸಲಕ್ಕೆ ಹೋಗಬೇಡ. ಆ ನಾಯಿ ಅಂದ್ರೆ ಬಹಳ ಕನಿಷ್ಠ. ದ್ರೋಣಾಚಾರಿ ಬಂದು ನಾಯಿ ಶರೀರದೊಳಗೆ ಹೊಕ್ಕ ಹಿಂಗಾಯ್ತ ಅಂತ ಹೇಳ್ದಿ. ಅವ ದುಷ್ಟರ ಪಕ್ಷಪಾತ ಇದ್ದ, ಮತ್ತು ಅವನಿಗೆ ಅಂತ ಪ್ರಾಯಶ್ಚಿತ್ತ ಬರೇಬೇಕಾಗಿತ್ತು. ಮತ್ತು ಇದೇ ಮಾನವ ಜನ್ಮ ಮೊದಲು ತಯಾರಾಗಬೇಕಾಗಿದ್ರೆ ಅದೇ ನಾಯಿನೇ ರಕ್ಷಣೆ ಮಾಡಿದಲ್ಲ. ಭಗವಂತ ತಯಾರು ಮಾಡಿದ ವಸ್ತುಗಳು ಎಲ್ಲಿ ಕೆಡಂಗಿಲ್ಲ, ಇದು ತಿಳ್ಕೊ ಮೊದಲ.
ಅವೇನು ಕಣ್ಣಿನ ಇಷ್ಟ ಅಲ್ರಿ ಅಪ್ಪ ಅವು. ಅದಕ್ಕ ಮೊದಲ ಪ್ರಥಮದಲ್ಲಿ ಭಗವಂತ ಏನ್ ಮಾಡಿದ, ಇಬ್ಬರಿಗೆ ಹುಟ್ಟಿಸಿದ್ನಲ್ಲ ತಂಗಿ, ಒಬ್ಬನಿಗೆ ಆದಮ್ ಸೊಲ್ಲೆ ಪೈಗಂಬರಿಗೆ ಹುಟ್ಟಿಸಿದ. ಅವ್ರ ಆದಮ್ ಸೊಲ್ಲೆ ಇರ್ತಾರೆ, ನಾವು ಆದಿ ಕಶ್ಯಪ ಹತ್ತೀವಿ ಅವನಿಗೆ. ಇನ್ನು ಸಂಗಾಟ ತಯಾರು ಮಾಡ್ಬೇಕಲ್ಲ ಒಂದು ರಂಭಾಗ ಇಂಥದಕ್ಕ. ಅದಕ್ಕ ಏನ್ ಮಾಡ್ಲಿಕ್ಕತ್ತವ, ಇಬ್ಲಿಸ್ ಬಂದು ಇನ್ನು ಮ್ಯಾಗ ಮಾನವರಿಗೆ ತಯಾರು ಮಾಡಿದ ಭೂಲೋಕದೊಳಗೆ ಭಗವಂತ ನಮ್ಮ ಮ್ಯಾಗ ಕಾಳಜಿ ಮಾಡಂಗಿಲ್ಲ, ನನ್ನ ಮ್ಯಾಗಿನ ಪ್ರೀತಿ ಹೋತು ಅಂತ ಹೇಳಿ ಆ ಗೊಂಬಿ ಕೆಡಿಸಿ ಹೋಲಕತ್ತವ. ದಿನ ಕೆಡಿಸಿ ಹೋಲಕತ್ತಾಗ ಮುಂದೆ ಭಗವಂತ ಏನು ಮಾಡಿದ, ರಕ್ಷಣೆಗಾಗಿ ನಾಯಿಗೆ ತಯಾರು ಮಾಡಿ ಅದರ ತಲೆಯೊಳಗೆ ದಿವ್ಯ ವಾಣಿ ತುಂಬದ. ಅವಾಗವ ಬಂದು ಇಬ್ಲಿಸ್ ಬಂದಾಗ ಅವು ಅಂತೇಳಿ ಬಗಳಿ ಬಿಡುತ್ತ ನಾಯಿ, ಅಂಜಿ ಓಡಿ ಹೋಗಿಬಿಟ್ಟು, ಮಗ ನಿನಗೆ ರಕ್ಷಣೆ ಆಗಿದ್ದ ನಾಯಿನೇ. ಆದ್ರೆ ಅದ್ರೊಳಗೆ ಫರ್ಕ್ ಅದ ತಂಗಿ. ಈಗ ಹೆಣ್ಮಕ್ಳಂಗೆ, ಹೆಣ್ಮಕ್ಳಂದ್ರೆ ಎಲ್ಲಿ ಉಣ್ಬೇಕು, ಎಲ್ಲಿ ಬಯಲು ಕಡೆ ಕುಂದಿರ್ಬೇಕು, ಎಲ್ಲಿ ಮುಕ್ಕಳಿಗೆ ತೊಕ್ಕೋಬೇಕು, ಜರ ವಿಚಾರ ಇಲ್ಲ ನಿನಗೆ. ವಿಚಾರದಿಂದ ಮಾತಾಡಿ, ಯಾವಾಗಲೂ ವಿಚಾರ ಇಲ್ಲಾರ್ದೆ ಹಂಗೆ ಅನಾಚಾರಿಗೊಪ್ಪಲಿ ಮಾತಾಡ್ಲಕ್ಕೆ ಹೋಗ್ಬೇಡ ವಿದ್ಯಾಶ್ರೀ. ಯಾಕಂದ್ರೆ ಇದ್ರ ವಾಡಿಗೆ ಗ್ರಾಮದೊಳಗೆ ಬರೋರು ಶಾಸ್ತ್ರಿಯವರು ವರ್ಷ ಇಲ್ಲಿ 2-3 ಸಲ ಕಾರ್ಯಕ್ರಮ ಆಗ್ತದೆ. ಇಲ್ಲಿ ಶಾಸ್ತ್ರ ಹೇಳ್ತಾರ ಏನು ಮಾತಾಡ್ಬೇಕು ಅನ್ನುವಂಥ ಜರ ಬಾಯಿಯಿಂದ ಶಬ್ದಗಳು ವಿಚಾರ ಮಾಡಿ ಮಾತಾಡೋದು. ಮರಣ ಅಲ್ಲ ಒಂದು ಹಿಂದ ವಾಲಿ ಇದ್ದಾಗೆ ಮಾತ್ರ ಅವನಿಗೆ ಹೊಡೆದಿದ್ದ. ನಾವು ವಾಲಿ ಏನು ಕೃತಿ ಮಾಡಿದ ಗುರುತದಿಲ್ಲ, ಅದೇ ಹೇಳಿದ ವಚನ ರೂಪ ಮಹಾಭಾರತದಾಗ ಬೇಡ ದಶಾವತಾರದಾಗ ಯಾವ ಪುಸ್ತಕ ಓದಿದೆಯಲ್ಲ ನೀನು. ಮತ್ತು ಅದಕ್ಕಾಗಿ ಅವನಿಗೆ ಮರ್ದನ ಮಾಡ್ಬೇಕಾಗಿತ್ತು. ಅದಕ್ಕೆ ಸೀಟಿಗೇರಿ ಕ್ಯಾಟ ಶಾಪ್ ಕೊಡ್ತು. ನಾ ಮುಂದೆ ಬ್ಯಾಡಾಗಿ ಬಂದು ನಿನಗೆ ನಾನು ಬಾಣ್ಲೆ ಹೊಡಿತೀನಿ ಅಂತ ಹೇಳಿ ಒಮ್ಮ ಕಾರಣಿಕವೆಲ್ಲ ಅವನಿಗೆ. ಅದಕ್ಕೆ ಹಂಗೇನು ಆಗುದಿಲ್ಲ. ಗೌಡಂದುಗಳಿಗೆ ಕಿವುಡಲ್ಲಕ ಹೋಗ್ಬೇಡ ತಂಗಿ, ಹಂಗೆ ಚಲೋ ಅಲ್ಲ. ಇದು ಏನ ಆಗ್ತದ, ಕಿವುಡ್ರ ನ್ಯಾಯದಂಗೆ ಆಗ್ತದ. ಶರೀರನಿಂದ ಹೆಂಗೆ ಶ್ರೇಷ್ಠ ಆಗ್ತದ. ಒಂದು 18 ಮಂದಿ ಏನು ಮಾಡಿದ್ರು ಮುದುಕ್ಯಾರು, ಜೀವನ ಮುಕ್ತ ಜೀವನ ಮುಕ್ತ ಅನ್ನುವಂಥ ಸಿನಿಮಾ ಬಂದಿತ್ರಿ. ಅವ ಸಿನಿಮಾ ಅಂದ್ರೆ ಹೊಸದಲ್ರಿ, ಮುದುಕ್ಯಾರು ಹೊಟ್ಟೆ ನೋಡಿಲ್ಲ. ಒಂದು 18 ಮುದುಕ್ಯಾರು ತಯಾರಾದ್ರಪ್ಪ, ಜೀವನ ಮುಕ್ತ ಅನ್ನುವಂಥ ಸಿನಿಮಾ ಬಂದದ. ಹೋಗಣ ನಡ್ರಿ ಅಂತ ಹೇಳಿಕೆ ಹೋದ್ರು. ಆ ಊರಿಗೆ ಹೋಗೋದ್ರೊಳಗೆ ಏನದ, ಅಲ್ಲಿ ಹೋಗಾರ ಗಂಗವನ ಮನೆಗೆ ಬೀಗ್ತಾನಾಗಿತ್ತು. ಚಪ್ಪಲ್ ಅಲ್ಲಿ ಒಳಗೆ ಬೀಳಕ್ಕೆಲ್ಲ ದೇವ್ರ ಗುಡಿ ಅಂತ ಅವ್ರಿಗೆ ಕಲ್ಪನಾ ಮುದುಕೇರಿಗೆ. ಆ ಹೂಗಾರ ಮಾಳವನ ಮನೆಯಾಗ ಬಿಟ್ಟು ಹೋಗೋಣ ನಡ್ರಿ ಅಂತ ಹೇಳಿಕೆ ಅಲ್ಲಿ ಹೋದ್ರು. ಏನೋ ನನ್ನ ತವ್ರ ಮನೆಯವ್ರು ಬಂದಾರ ಅಂತ ಹೇಳಿ ಚಾ ಪಾರ್ಟಿ ಮಾಡಿ ಆಧಾರ ಸತ್ಕಾರ ಮಾಡಿ ಆಕಿ ಕಳ್ಸಿದ್ಳು. ಹೋಗೋ ಹೊತ್ನಾಗ ಹೇಳಿ ಹೋದ್ರು ಮುದುಕೇರು, ನೋಡುವ ಚಪ್ಪಲ್ ಇಲ್ಲೇ ಬಿಟ್ಟು ಹೋಗ್ತೀವಿ, ಬಂದು ಸಿನಿಮಾ ನೋಡಿ ಬಂದಕ್ಕೆ ಹೋಗ ಹಾಯ್ಕೋತೀವಿ. ಜೀವನ ಮುಕ್ತ ಅನ್ನುವಂಥ ಸಿನಿಮಾ ಭಯಂಕರ ಕರೆದಿತ್ರಿಪ್ಪ. ಆ ಕಡೆ ಗುದ್ದಾಡಿ ಈ ಕಡೆ ಗುದ್ದಾಡಿ ಅನ್ನೋದ್ರಾಗ ಒಂದು ಮುದುಕಿ ತೀರ್ಕೋತ್ರಿಪ್ಪ, ಮಿಡ್ರಕತ್ತು. ಇವ್ರು ಮಾತಾಡ್ತಾರೆ ಮುದುಕಿಯರು, ಜೀವನ ಮುಕ್ತ ಅನ್ನುವಂಥ ಸಿನಿಮಾಕ್ಕೆ ಬಂದೀವಿ, ಈಗ ಬಂಡ್ ಮಾಡಿದೆವು ಅಂದ್ರೆ ಸಿನಿಮಾ ನೋಡೋದಾಗಲ್ಲ. ಆ ಹುಗಾರ ಮಾಳವನ ಮನೆಯಾಗ ಹೋಯ್ದಿದ್ದು ಹೆಣ ಇಡಮು, ಸಿನಿಮಾ ನೋಡಿ ಬಂದು ಬಂಡ್ ಮಾಡಮ್ಮ ಅಂದ್ರು. ಹೊಳ್ಳಿ ಬಂದ್ರಿ ಹೆಣ ತಗೊಂಡು ಬರೋದು ಹೇಳಿದ್ರು ಹುಗಾರ ಮಾಳವಾಗ. ಆಕಿ ಅಂದ್ರೆ ಹುಚ್ಚಿ, ನಾವನು ಮುದುಕಿಯರಾಗಿರಿ, ನಿಮ್ಮ ಮುಕ್ಕಳಿಗೆ ಬುದ್ಧಿಲ್ಲ, ಇನ್ನ 1000 ಜೋಡ್ ಮೆಟ್ಟು ತಂದು ಬಿಡ್ರಿ, ನಮ್ಮ ಮನ್ಯಾಗ ಇಟ್ಕೋತೀನಿ. ಹೆಣನ ಇಟ್ಕೊಳ್ಳೋದಿಲ್ಲ ಅಂತೇಳಿ ಹೊರಗೆ ಹಾಕೋದು. ನೀವು ವಿಚಾರ ಮಾಡ್ಕೊ, ಮೆಟ್ಟಿನಗಿಂತ ಕನಿಷ್ಠ ನಾವು ಅನ್ನಂದ್ರ ಎತ್ತರಿ ದೌಡ. ಆ ಎಣ್ಣೆ ಹೊಡೀರಿ, ಈ ಎಣ್ಣೆ ಹೊಡಿರತ್ತಾರ, ಬಾಸ್ ಇಟ್ಟದು ಹೋಗ್ತಾರ. ಅದಕ್ಕೆ ತಂಗಿ ಹಂಗೆ ಮಾಡಬೇಡ. ಅದಕ್ಕೆ ಮುಂದೆ ಏನು ಹೇಳ್ತಾರೆ ಇಲ್ಲಿ ಕವಿಗಳು, ಅದಕ್ಕೆ ಬರದೆ ಘರ್ಷಿಸಿ ಸೋರಿಲ್ಲ, ಕೊಳಮಲಿ ಕಳಿಗಿ ನೀ ನನಗ ಮೇರಿಲ್ಲ. ಒಳ್ಳೆಯದೆಂದು ಒಪ್ಪಿ ಹಲ್ಲ ಬಿದ್ದ ಹಳಿಯ ಮುದುಕಿ ಸುಮ್ಮನೆ ಜಾರಿಲ್ಲ. ಒಳ್ಳ ತಂದಾಳ ಕುಟ್ಲಾಕ ಹಾರಿಲ್ಲ, ಕೊಳಮಲಿ ಕಳಿಗಿ ನೀ ನನಗ ಮೇರಿಲ್ಲ. ಹರಿಯೋಳು ಅಂದೇವಾಡಿ ಗೈ ವಿಷ ಹೇಳಿದ ಮಾತ ಶಾಶ್ವತ ಸುಳ್ಳ. ಪ್ರಾಣ ಯಾವಲ್ಲಿ ಹುಟ್ಟುತ್ತೋ
ದೇಹಕ್ಕೆ ಬಂದು ಜೀವ ಗಂಡ ಅಂತ ಹೇಳಬೇಡ ಸುಳ್ಳ ಅಂತ ಹೇಳ್ತಾಳೆ ಹೆಣ್ಮಗಳು. ಅಂದ್ರೆ ಈ ಶರೀರಕ್ಕೆ ಮೊದಲು ಲಗ್ನ ಆಗೋ ಹೊತ್ನ್ಯಾಗ ಬಾಟಿಗೆ ಯಾರು ಹಾಕಿದ್ರು, ಕುಕ್ಮ ಯಾರು ಹಚ್ಚಿದ್ರು, ಶರೀರದೊಳಗೆ ಈ ತಾಯಿಯ ಗರ್ಭದೊಳಗೆ 4 ತಿಂಗಳು ಪಿಂಡ ತಯಾರಾದ ಬಳಿಕ ಹಿಂದ್ರಗಡೆ ನಿನ್ನ ಜೀವ ಬಂದದ. ಅಲ್ಲಿ ಕುದುರೆ ಯಾರಾದ್ರು ಮತ್ತು ಸಾರುಣಿಗೆ ಯಾರು ಮಾಡಿದ್ರು, ಐರಾಣಿ ಯಾರು ತಂದ್ರು, ಭಾಷಿಂಗ್ ಯಾರು ಕಟ್ಟಿದ್ರು, ಅಲ್ಲಿ ಅಗಸಿ ಒಳಗ ತಳವಾರ ಕೂತಿದ್ವೊಬ್ಬ, ಆ ತಳವಾರಿಗೆ ಏನು ಕೊಟ್ರು? ಮಕ್ಕಳು ಸುಳ್ಳಿ ಸುತ್ತಾರೆ. ಅಲ್ಲಿ ನೋಡ್ಲಕ್ಕೆ ಎಷ್ಟು ಮಂದಿ ಬಂದಿದ್ರು? ಅದಕ್ಕೆ ತಂಗಿ ಮತ್ತ ಜೀವಾತ್ಮನಿಗೆ ಈ ಶರೀರದೊಳಗ ಎಲ್ಲೆಲ್ಲಿ ಇರ್ತಾನವ ಯಾವ್ಯಾವ ಜಾಕತ್ ಕೇಳ್ತಾಳ. ಮಾತು ಸಣ್ಣದಲ್ಲ, ಏನೋ ಚೇಷ್ಟಕ್ಕಾಗಿ ಅನ್ನೋದು ಖರೇನೇ ಅದ. ಹರದೇಶನಾಗೇಶ ಅಂದ್ರೆ ಅತೀವ್ ಖರೆ. ಆದ್ರೆ ಕವಿಗಳಿಗೆ ಬಟ್ಟ ಕೊಟ್ಟು ಮಾತಾಡ್ಲಕ್ಕೆ ಬರುದಿಲ್ಲ. ಇದು ಕ್ವಾರಾಳಿ ಮೂಲಾಲಿ ಮುತ್ತಿಯವ್ರು ಮಾಡಿದಂಥ ಪದ್ಯ. ಇದು ಶಾಶ್ವತ ಅಷ್ಟು ಸರಳ ಅಲ್ರಿ. ಇದು ನಮ್ಮ ಮುತ್ತಿಯವರೇ ರಚನೆ ಮಾಡಿದ ಪದ್ಯ. ಇದು ಇಲ್ಲೇ ಕ್ವಾರಾಳಿ ಮೌಲಾಲಿ ಅಂತಂದ್ರೆ ಸಾಧಾರಣ ಅಲ್ಲ. ಅವ್ರ ಮೌಲಾನ ವಿಷಯ ಹಿಂದೆ ಬೆಳೆದು ಹೋದವ್ರು ಇಲ್ಲಿ ಆಲ್ಮೇಲ್ನಾಗ ರಾಮಸಿಂಗ ಮತ್ತು ಭೀಮು ಬಸಯ್ಯ. ಇದು ನಮ್ಮ ನಾಡಂದ್ರೆ ಕವಿಗಳ ನಾಡ್ರಿ. ಇದೆಲ್ಲ ಹಿಂಡಿ ತಾಲೂಕ, ಇವೇನು ಸಿಂದಗಿ ತಾಲೂಕು ಅದಾವಲ್ಲ. ಅದಕ್ಕೆ ಕೇಳ್ತಾಳೆ ಹೆಣ್ಮಗಳು ಏನು ಹೇಳ್ಬೇಕಾಗ್ಯದ ಈಗಂದ್ರ, ಮೊದಲ ಪ್ರಾಣ ಹುಟ್ಟಿದ ಜಾಗ ಸೀದಾ ಹೇಳತೀನಿ ನಿನಗ, ವಾದ ಮಾಡಬ್ಯಾಡ ಕುಂತು ಕೇಳ ಕಸಮೋಳ. ಶುದ್ಧ ಅದ್ವೈತ ಬ್ರಹ್ಮನ ವಂಶ ಜೀವ ಅಂದ್ರೋ ಯತಿಗಳ, ತಿದ್ದಿ ತೀಡಿ ಸತ್ಯ ಹೇಳುವೆ ನಿನಗ ಓದು ಸೃಷ್ಟಿಗಳ. ಓಂನಾದ ಕಲೆ ಬಿಂದು ರೂಪದಿಂದ ಪ್ರಾಣಂಕೂರ, ಇದೇ ಪ್ರಥಮದಲ್ಲಿ ತಂಗಿ ಜೀವದ ಜೀವ. ಶೋಧ ಮಾಡಿ ನೋಡು ಪಂಚರತ್ನ ತಿಳಿಯುವುದು ನಿವಾಳ. ಓಂನಾದ ಕಲೆ ಬಿಂದು ರೂಪದಿಂದ ಪ್ರಾಣಂಕೂರ, ಇದೇ ಮುಖ್ಯ ಪ್ರಥಮದಲ್ಲಿ ಜೀವದ ಜೀವಾಳ. ಶೋಧ ಮಾಡಿ ನೋಡು ಪಂಚರತ್ನ ತಿಳಿಯುವುದು ನಿವಾಳ. ಅಜಡಾತ್ಮ ಆತ್ಮರಾಮ ಜಡದೇಹಕ್ಕ ಗಂಡ ಹವದು, ಅಜಮಾಶ ಹೇಳುವುದಿಲ್ಲ ನಿನಗ ಶಾಶ್ವತ ಪ್ರಮಾಣ. ಆ ಪರಮಾನಂದ ಪರಮ ಮೂರ್ತಿಯ ಆಯುಧ ನಿರ್ಮಾಣ, ಆ ಪರಮಾನಂದ ಮೂರ್ತಿಗೆ ತಿಳಿಲಾರದು ಇವರ ಕಾನೂನ. ಸರ್ವವ್ಯಾಪಿ ಅನಿಸಿದಂತ ಸರ್ವಸಾಕ್ಷಿ ಸ್ವಯಂ ವಸ್ತು, ಸಾರ್ವಭೌಮ ಪದವಿ ಪಡೆದು ಹಚ್ಚೈತಿ ನಿಶಾನ. ಉಪಮೆ ಇಲ್ಲ ಅವಾಗ ಜಗತ್ತದೊಳಗ ಯಾವ ಸಾಮಾನ. ಆ ಉಪಮೆ ಇಲ್ಲ ಅವಾಗ ಜಗತ್ತದೊಳಗ ಯಾವ ಸಾಮಾನ. ಪಿಂಡ ತಯಾರಾದ ಬಳಿಕ 4 ತಿಂಗಳಿಗೆ ಜೀವ ಬಂದು ಶರೀರದೊಳಗ ವಾಸ ಮಾಡೈತಂತಿದೆ ಚಿಮಣ. ಯಾವ ಕೋಕಶಾಸ್ತ್ರ ಓದಿ ಬಂದು ಬಿಚ್ಚಿದೆ ಪುರಾಣ, ಜೀವ ಇಲ್ದೆ ಕಾಯ ಬೆಳಿತು ಹ್ಯಾಂಗ ಹೇಳಿಕೊಡುವ ನೀನ. ಯಾವ ದ್ವಾರದಿಂದ ಬಂದು ಜೀವ ಮಾತ್ರ ಸೇರ್ಯಾದಂದಿ, ಪೂರ್ವದ್ವಾರದಿಂದ ಒಬ್ಬಳಗ ಬಂದೈತಿ ಜೀವನ. ಪೂರ್ವದ್ವಾರ ಯಾವುದು ಇಷ್ಟೇ ಹೇಳಿ ಮಾಡ್ರಿ ಗಾಯನ. ಏನಂತೀರಪ್ಪ? ಅಂದ್ರ ಯಾವ ದ್ವಾರದಿಂದ ಶರೀರದೊಳಗೆ ಜೀವ ಬಂದು ಸೇರ್ಯದಂತ ಕೇಳಿದ್ರಲ್ಲ, ಅದಕ್ಕೆ ಪೂರ್ವ ಮಹದ್ವಾರದಿಂದ ಜೀವ ಬಂದು ಜನನಿ ಗರ್ಭ ಪ್ರವೇಶ ಆಗ್ಯದಂತ ತಿಳ್ಕೊಂಡು ಜರ ಓದಿ ನೋಡ್ರಿ. ಮಲಪಣ ಘಟಚಕ್ರ ತೆಗೀರಿ ಜರ, ಬರೇ ಮಟ್ಕದ ನಂಬರ್ ತೆಗಿಬೇಡ್ರಿ, ತೆಗೆದು ನೋಡ್ರಿ ಗೊತ್ತಾಗ್ತ. ಅದಕ್ಕೆ ನೋಡ್ರಿ, ಆ ಕೊಳ್ಳಿ ಸಿಗಿಸಿದೆ ಕಟ್ಟಿಗೆ ಹೊರೆಯಾಗ ಮರೆತು ಒಲೆಯಾಗ ಹೋಯ್ತು.
ಕೊಳ್ಳಿ ಸುಟ್ಟು ಬರೀ ಕಾವು ಉಳಿದದೆ ಅಂತ ಆಗದ ಮಾತಂದ್ರೆ ಇಂಥ ಅಪಭ್ರಂಶ ಶಬ್ದಗಳು ಹಚ್ಚಿಗಿಚ್ಚಿರಿ ಅಂತ ನಾವು ಹೇಳೋಣ. ಕೇಳುವುದು ಅವರೇ ಮಾಡ್ತಾರ, ಹೇಳುವುದು ಅವರೇ ಮಾಡ್ತಾರತ್. ಯಾಕೆ ನೀವು ಹೇಳ್ದಂಗೆ ಕೇಳ್ಬೇಕಂತಾರೆ. ನಾವು ಅದರ ಜವಾಬ್ ಹೇಳಿಲ್ಲ. ಮತ್ತೆ ನೀ ಹೇಳ್ದಂಗೆ ಕೇಳಕ್ಕೆ ನೀ ಕರ್ಸಿದೇನತಿ, ನೀ ಹೇಳಿದ ಕೇಳಕ್ಕೆ ನೀ ಕರ್ಸಿದೆ ನನಗೆ ಹೆಂಗ್ರಿ? ಬ್ಯಾಡ ತಂಗಿ ಬ್ಯಾಡ, ಅವು ಏನು ಹೆಸರಿಂದ ಮಾತಾಡು. ಅದಕ್ಕೆ ನಿನಗೆ ಇದ್ರದೇ ಜವಾಬ್ ಅಂದು ತೋರಿಸಿದ್ರೆ ಮಳ್ ಹಿಡ್ದಿತ್ತು. ನಿಮಗೆ ಬರಲ್ಲ ಅಂದ್ರೆ ಸುಮ್ಮ ಹಾಡ್ರಿ ಅಂತ ಹೇಳಿ ನಾನು ನಿಮಗೇನು ಹಾಡ್ರಿ ಕೇಳ್ರಿ ಅಂತ ಕೇಳಿಲ್ಲ. ನಾನು ಆ ಪದಕ ಸಂದರ್ಭವಾಗಿ ನಾವು ಹಾಡಿದೇವೆ ಅಷ್ಟೇ. ಬಂದ್ರೆ ಚರ್ಚೆ ಮಾಡ್ರಿ, ಬರ್ಲಿಕ್ಕಂದ್ರೆ ಏನು ಜೋರಿಲ್ಲ. ನಾವೇನು ಹೊಳೆ ತೆಗೆದಿಲ್ಲ ಅಲ್ರಿ ಅದು. ಶರೀರದಲ್ಲಿನೂ ಜೀವದ, ಹೆಣ್ಣಿನಲ್ಲಿ ಗಂಡಿನಲ್ಲಿ ಜೀವದ ಶರೀರದ, ಅದು ಹೆಂಗ ಸುದ್ದ ಮಾಡೋದು ಅಂತ ಕೇಳ್ತಾಳೆ ಹೆಣ್ಮಗಳು. ಅಂದ್ರೆ ಎಷ್ಟು ಹೊಯ್ಲು ಹಾಕ್ತಾಳೆ ಇರ್ಲಿ ತಂಗಿ, ಇದು ಊಟಕ್ಕೆ ಸಾಮಿಲ್ಲದ. ಅವ ಪ್ರತ್ಯೇಕ ಅದಾನ, ಅವ ಉಂಡವನು ಅಲ್ಲ, ಅವ ತಿಂದವನು ಅಲ್ಲ. ಅವ ಹೆಂಗ ಅದಾನಪ್ಪ ಅಂತಂದ್ರ, ಈಗ ಒಂದು ಹುಟ್ಟಿರ್ತದ ಹುಗ್ಗಿ ಮಾಡ್ಲಕ್ಕ ಹೊರಗಿಂದ ಒಂದು ಉದಾಹರಣೆ ತೋರಿ. ಯಾಕಂದ್ರೆ ಅಡಿಗೆ ಒಳಗೆ ಭಾಳ ಜ್ಞಾನಿಗಳಿದ್ದೀರಿ, ವಿಚಾರ ಮಾಡ್ತೀರಿ. ಈಗ ಹುಗ್ಗಿ ಒಳಗೆ ತಿರುಗಾಡಿದ್ರ ಹುಗ್ಗಿ ಉಂಡಿಲ್ಲ, ಕಾರ್ಬೇಳೆಗೆ ಬಂದು ತಿರುಗಾಡಿದ್ರು ಕಾರ್ಬೇಳೆ ಉಂಡಿಲ್ಲ. ಖರೆ ಅದು ಇರ್ಲಾರ್ದೆ ಹುಟ್ಟಿರ್ಲಾರ್ದೆ ಹುಗ್ಗಿ ಆಗ್ಯದನ ಆಗಿಲ್ಲ. ಅವ ಇರ್ಲಾರ್ದೆ ನಡೆಯಂಗಿಲ್ಲ. ಅವ ಇದ್ರೊಳಗೆ ಇಲ್ಲ, ಇದಕ್ಕೆ ಬಿಟ್ಟು ಪ್ರತ್ಯೇಕ ಅದಾನ. ನೀ ಗರ್ದಿ ಗಮ್ಮತ್ ಆಟ ನೋಡಿದಿಲ್ಲ ವಿದ್ಯಾಶ್ರೀ ಮಂಜಾರ? ಹಿಂದೂ ತೊಗೊಂಡು ಬರ್ತಿದ್ರು ನೋಡಿ, ಡೆಬ್ಬಿ ಹೊತ್ಕೊಂಡು ಬಗಲಿಗೆ ಹಾಕೊಂಡು, ಅದನ್ನ ನೋಡಿ ಸಿನಿಮಾ ತಯಾರು ಮಾಡ್ಯಾರ. ಒಂದು ಹೆಣ್ಣು ಗೊಂಬಿ, ಒಂದು ಗಂಡು ಗೊಂಬಿ, ಯಾವ್ದ್ರ ಕೈಯಾಗ ಒಂದು ಜೋಡ್ತಾಳ, ಇದ್ರ ಕೈಯಾಗ ಒಂದು ಜೋಡ್ತಾಳ. ಇಟ್ಕೊಂಡು ಆ ಡೆಬ್ಬಿ ಇದಕ್ಕೆ ಮಾಡಿ ಅವ ಏನು ಮಾಡವ, ಎರಡು ಸೂತ್ರಧಾರ ಅವನ ಕೈಯಾಗೆ ಗರ್ದಿ ಗಮ್ಮತ್ತ ತರೋದಕ್ಕ. ಅವ ಜೊಗ್ಗದಗಳಿಗೆ ಅವು ಟಪ್ ಟಪ್ ತಾಳ್ ಬಡಿಯವು, ಜೊಗ್ಲಿಲ್ಲ ಅಂದ್ರೆ ಇಲ್ಲ. ಅದಕ್ಕೆ ಇವು ಎರಡೂ ತಯಾರು ಮಾಡಿ ಅವ ಪರಬರಿ ಹೆಂಗದ ಅಲ್ಲವ ಗರ್ದಿ ಗಮ್ಮತ್ತ ಆಟ ಮಾಡ್ಸವ. ಮನೆ ಅದನ ಭಗವಂತ. ಎಲ್ಲಿ ರಾಮದ ಅಲ್ಲಿ ರೂಪದ, ಎಲ್ಲಿ ರೂಪದ ಅಲ್ಲಿ ರಾಮದ ಅಂತ ಹೇಳ್ತಾಳ. ನಾಮರೂಪಗಳಿಗೆ ಅವನೇ ಸಾಕ್ಷಿ ಅದಾರ, ನಿಂದೇನಿಲ್ಲ ಅಲ್ಲಿ. ಅದಕ್ಕೆ ಸಗುಣ ನಿರ್ಗುಣ, ಮೊದಲು ಸಗುಣ ಬಂದದ ಅಂತ ಹೇಳ್ತಾಳೆ. ಅದಕ್ಕೆ ಯಾಕೆ ಬರದವ್ರು ಮಳ್ಳಲ್ಲ ಮಲ್ಲಪ್ಪಣ. ಮೊದಲು ಸಗುಣ ಯಾಕೆ ಬರ್ದಾರಪ್ಪ, ಯಾಕೆ ಹತ್ತಾರಪ್ಪ ಅಂದ್ರೆ, ಸಗುಣ ಇದು ಸೃಷ್ಟಿ ತಯಾರಾಗಬೇಕಾಗಿದ್ರೆ ಮಾತ್ರ ನಿರ್ಗುಣದಿಂದ ಆಗ್ಯದತ್ತೆ ಸಗುಣ, ಅಲ್ಲಿಂದ ನಿರ್ಗುಣ ತಯಾರ. ತಂದೆ ತಯಾರಾದ ಬಳಿಕ ತಾಯಿ ಬಂದಾಳ. ಮೊದಲು ತಯಾರು ಬೇಕಲ್ರಿ. ಮತ್ತೆ ಮೊದಲು ಗಂಡಸ ಮಗ ಹಾಡಿಲಾರ್ದೆ ಹೆಣ್ಣು ನೋಡ್ತೀವಿ ನಾವು. ಅದನ್ನ ಒಂದು ಹಾಡಿ ತೋರ್ಸಮಲ್ರಿ. ಅದಕ್ಕೆ ಮೊದಲ ಗಂಡು ತಯಾರಾದಾಗಿ ಹಿಂದಿನ ಹೆಣ್ಣು ತಂಗಿ. ಅದಕ್ಕೆ ಏನು ಮಾಡ್ಯಾರ, ತಾಯಿ ತಂದಿ ಅಂದಾರ. ಇವೆಲ್ಲ ಇಂಥವು ಒಂದು ತರಕ ಶಾಸ್ತ್ರಗಳು ಇಲ್ಲ ತಂಗಿ, ಅಂಥವೇನು ಮಾತಾಡ್ಲಕ್ಕೆ ಹೋಗ್ಬೇಡ. ಆದ್ರೆ ಚಂದಾಗೇನು ಅಧ್ಯಾತ್ಮದ ಬರ್ತಿತ್ತಂದ್ರೆ ಮಾತಾಡು. ಅದಕ್ಕೆ ಇದು ಕೊಳ್ಳಿ ಅನ್ನುವಂಥದ್ದು ಏನದ, ಅಸ್ಥಿ ಪಂಜರ ಕಟ್ಟಿಗೆ ಹೊರೆಯಾಗ ಕೊಳ್ಳಿ ಮರಿ ಆಯ್ತು. ಸ್ಥಿರ ಎಂಬು ಕಾಮ ಉಳುದು ಅಸ್ಥಿರ ಪಂಜಿ ಸುಟ್ಟವಾಯ್ತು. ನಿನಗೆ ಬಡ್ಡೆಂದು ಒಂದೇ ಹೇಳ್ತೀನಿ, ಒಟ್ಟು ಮತ್ತೆ ಕಲ್ಸಲ್ಲ ನಿನಗೆ. ಮತ್ತೇನು ಹೇಳ್ತಾರೆ ಮಾಸ್ತರು? ಅದಕ್ಕೆ ಪೃಥ್ವಿ ಆಪ ತೇಜು ವಾಯು ಆಕಾಶನು ಪಂಚಮಭೂತಾದಿಗಳಿಂದ ತಯಾರಾಗಿದೆ ಇದು ಕೊಳ್ಳಿ. ಈ ಶರೀರ ಅನ್ನುವಂಥದ್ದು ಒಂದು ಕೊಳ್ಳಿ. ನಿಮ್ದೇನ್ರಿ ಮಾಸ್ತರ? ಅಂದ್ರಿ ನಮ್ಮ ಬಾಗಪ್ಪ ಮಾಸ್ತರ ಏನಂತಾರಿ, ನೀನು ಕುಸ್ತಿ ಹಿಡಿದ ನಾ ಎತ್ತು ಹೋಗಿದ್ನಿ ಅಂದ್ರೆ ನೀ ಉಳಿಲಿಕ್ಕಿಲ್ಲ ಅಂತ ಹೇಳ್ತಾರೆ. ಅಕ್ಕಿಯಾಳ 2 ಕಿಲೋ ಅದಾರೆ, ನಾವು ಅದೀವಿ 80 kg ಅದೀವಿ. ಹೆಂಗೆ ಎತ್ತಿರ್ಬೇಕು ಹಣ ಮಗಳಿರಿ? ಎಲ್ಲ ಏನೋ ಮಾತಿಗೆ ಅಂದಾಳ ಬಿಡು. ಎತ್ತಿ ಒಯ್ಯೋದು ಕುಸ್ತಿ ಆಡೋದಿದ್ರೆ ಏನು ಕೆಲಸ ಇಲ್ಲ, ಮಾತಿನ ಕುಸ್ತಿ ಅದ. ಮಾತಿನ ಕುಸ್ತಿ ಮಾಡೋದು. ಅದಕ್ಕೆ ಪೃಥ್ವಿ ಆಪ ತೇಜು ವಾಯು ಆಕಾಶನು ಪಂಚಮಭೂತಾದಿಗಳಿಂದ ಶರೀರ ನಿರ್ಮಿತ ಆಗ್ಯದ. ಶರೀರ ಅನ್ನೋದೊಂದು ಕೊಳ್ಳಿ. ಇದಕ್ಕೆ 3 ಅವಸ್ಥೆಗಳದಾವು. ಒಂದಿಲ್ಲ ಒಂದು ಹೊಟ್ಟೆಗೆ ಸಾಯ್ತದಲ್ಲ ಒಂದು ಕೂಸತ್ ಕೇಳಿದ್ರಿ, ಹಿಂದಿನ ಜನ್ಮದಾಗ ಅಷ್ಟೇ ದಿನ ಉಳ್ದಿರ್ತಾವ, ಅಷ್ಟೇ ದಿನ ಜನನಿ ಗರ್ಭದಾಗ ಇದ್ದು ಹೊಟ್ಟೆಗೆ ಸಾಯ್ತದ್ರಿ. ಅದು ಸುಳ್ಳಂದ್ರೆ ಓದಿ ನೋಡು.